ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಯುದ್ಧ ಅಂದರೆ ಕೇವಲ ಸೈನಿಕರ ಸಾವು ನೋವು ಮಾತ್ರವಲ್ಲ, ಅದೊಂದು ಬೃಹತ್ ಆರ್ಥಿಕ ಹಾಗೂ ಶಸ್ತ್ರಾಸ್ತ್ರಗಳ ಕದನ. ಒಂದು ದೇಶ ಎಷ್ಟೇ ಬಲಿಷ್ಠವಾಗಿದ್ರೂ ಸತತವಾಗಿ ಬಾಂಬ್ ಕ್ಷಿಪಣಿಗಳ ಮಳೆಗರೆದ್ರೆ ಅದರ ಬತ್ತಳಿಕೆ ಕೂಡ ಖಾಲಿಯಾಗುವ ಪರಿಸ್ಥಿತಿ ಬರುತ್ತೆ. ಈಗ ಜಗತ್ತಿನ ದೊಡ್ಡಣ್ಣ ಅಮೆರಿಕಕ್ಕೂ ಇಂಥದ್ದೇ ಒಂದು ಟೆನ್ಷನ್ ಶುರುವಾಗಿದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಅತ್ಯಂತ ಭೀಕರ ಸ್ವರೂಪ ಪಡ್ಕೊಂಡಿದೆ. ಇರಾನ್ನ ಅಣುನೆಲೆಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಭಾರೀ ಬಾಂಬ್ ದಾಳಿ ನಡೆಸಿವೆ. ಈ ಯುದ್ಧದ ತೀವ್ರತೆ ಎಷ್ಟಿದೆ ಅಂದರೆ, ಕೇವಲ 4 ವಾರಗಳಲ್ಲಿ ಅಮೆರಿಕ ಬರೋಬ್ಬರಿ 850ಕ್ಕೂ ಹೆಚ್ಚು ಅತ್ಯಾಧುನಿಕ ಟೊಮಹಾಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇದರಿಂದ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಒಳಗೊಳಗೆ ಬೆವರಲು ಶುರು ಮಾಡಿದೆ. ಇನ್ನೊಂದೆಡೆ ವಿಶ್ವಾದ್ಯಂತ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುವ ಆತಂಕ ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಅಮೆರಿಕ ಇರಾನ್ ಯುದ್ಧದ ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಅಮೆರಿಕದ ಶಸ್ತ್ರಾಸ್ತ್ರಗಳ ದಾಸ್ತಾನು ನಿಜಕ್ಕೂ ಖಾಲಿ ಆಗ್ತಾ ಇದೆಯಾ, ಇರಾನ್ನ ಹಾರ್ಮುಜ್ ಜಲಸಂಧಿ ಬ್ಲಾಕ್ ಮಾಡಿದ್ರಿಂದ ಪ್ರಪಂಚಕ್ಕೆ ಎದುರಾಗಿರುವ ಆರ್ಥಿಕ ಸಂಕಷ್ಟ ಏನು, ಮತ್ತು ಅಮೆರಿಕದ ಸೇನೆ ನೇರವಾಗಿ ಇರಾನ್ಗೆ ಎಂಟ್ರಿ ಕೊಡುತ್ತಾ, ಈ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಸಮರದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. 4 ವಾರಗಳಲ್ಲಿ 850 ಕ್ಷಿಪಣಿ ಖಾಲಿಯಾಗ್ತಿದೆಯಾ ಅಮೆರಿಕದ ಬತ್ತಳಿಕೆ? ಸ್ನೇಹಿತರೆ, ಅಮೆರಿಕದ ಬ್ರಹ್ಮಾಸ್ತ್ರಗಳಲ್ಲಿ ಒಂದಾದ ಟೊಮಹಾಕ್ ಕ್ರೂಸ್ ಕ್ಷಿಪಣಿಗಳು ಯುದ್ಧ ತಂತ್ರದಲ್ಲಿ ಬಹಳ ಪ್ರಮುಖವಾದವು. ಇವು 1000 ಮೈಲುಗಳಿಗಿಂತ ಹೆಚ್ಚು ದೂರ ಕ್ರಮಿಸಿ ಶತ್ರುಗಳ ನೆಲೆಯನ್ನು ನಿಖರವಾಗಿ ಧ್ವಂಸ ಮಾಡಬಲ್ಲವು. ಆದರೆ ಶಾಕಿಂಗ್ ವಿಷಯ ಏನಂದರೆ, ಕೇವಲ 4 ವಾರಗಳಲ್ಲಿ ಅಮೆರಿಕ 850 ಟೊಮಹಾಕ್ ಕ್ಷಿಪಣಿಗಳನ್ನು ಇರಾನ್ ಮೇಲೆ ಪ್ರಯೋಗಿಸಿದೆ. ಒಂದು ಟೊಮಹಾಕ್ ಕ್ಷಿಪಣಿಗೆ ಬರೋಬ್ಬರಿ $3.6 ಮಿಲಿಯನ್, ಅಂದರೆ ಸುಮಾರು 34 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಇದನ್ನು ತಯಾರಿಸೋಕೆ ಸುಮಾರು 2 ವರ್ಷಗಳೇ ಬೇಕು. ಅಚ್ಚರಿ ಅಂದರೆ, ಕಳೆದ ವರ್ಷದ ರಕ್ಷಣಾ ಬಜೆಟ್ನಲ್ಲಿ ಅಮೆರಿಕ ಕೇವಲ 57 ಕ್ಷಿಪಣಿಗಳನ್ನಷ್ಟೇ ಖರೀದಿಸಿತ್ತು. ಈಗ ನೋಡಿದರೆ ಒಂದೇ ತಿಂಗಳಲ್ಲಿ 850 ಕ್ಷಿಪಣಿಗಳು ಖಾಲಿಯಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ದಾಸ್ತಾನು ಆತಂಕಕಾರಿಯಾಗಿ ಕಡಿಮೆಯಾಗಿದೆ ಅಂತ ಸ್ವತಃ ಪೆಂಟಗನ್ ಅಧಿಕಾರಿಗಳು ದಿ ವಾಷಿಂಗ್ಟನ್ ಪೋಸ್ಟ್ಗೆ ತಿಳಿಸಿದ್ದಾರೆ. ಸರ್ಕಾರದ ಸಮರ್ಥನೆ ವರ್ಸಸ್ ತಜ್ಞರ ಎಚ್ಚರಿಕೆ. ಈ ಸುದ್ದಿಯನ್ನು ಟ್ರಂಪ್ ಆಡಳಿತ ತಳ್ಳಿ ಹಾಕಿದೆ. ನಮ್ಮ ಸೇನೆಯ ಬಳಿ ಯಾವುದೇ ಕಾರ್ಯಾಚರಣೆ ನಡೆಸಲು ಬೇಕಾದಷ್ಟು ಶಸ್ತ್ರಾಸ್ತ್ರಗಳು ಇವೆ. ವಿಶ್ವದ ಬಲಿಷ್ಠ ಸೇನೆಯನ್ನ ದುರ್ಬಲ ಎಂದು ಬಿಂಬಿಸಲು ಮಾಧ್ಯಮಗಳು ಯತ್ನಿಸ್ತಾ ಇವೆ ಅಂತ ಪೆಂಟಗನ್ ವಕ್ತಾರ ಶಾನ್ ಪಾರ್ನೆಲ್ ಮತ್ತು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೀವಿಟ್ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಸ್ವತಂತ್ರ ರಕ್ಷಣಾ ತಜ್ಞರು ಮಾತ್ರ ಬೇರೆಯೇ ಕತೆ ಹೇಳ್ತಿದ್ದಾರೆ. ಹೀಗೆ ಕ್ಷಿಪಣಿಗಳನ್ನು ಖಾಲಿ ಮಾಡ್ತಾ ಹೋದರೆ ಮುಂದೊಂದು ದಿನ ಚೀನಾ ಭಾಗದಲ್ಲಿ ಯುದ್ಧ ಶುರುವಾದರೆ ಅಮೆರಿಕಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಖಾಲಿಯಾದ ಈ ಕ್ಷಿಪಣಿಗಳನ್ನು ಮತ್ತೆ ತುಂಬಿಕೊಳ್ಳೋದಕ್ಕೆ ಹಲವು ವರ್ಷಗಳೇ ಬೇಕಾಗತ್ತೆ ಅಂತ ರಕ್ಷಣಾ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಅಣು ನೆಲೆಗಳ ಮೇಲೆ ಅಮೆರಿಕ ಇಸ್ರೇಲ್ ಭಾರೀ ದಾಳಿ. ಇನ್ನೊಂದೆಡೆ ಯುದ್ಧದ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಶುಕ್ರವಾರ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಪ್ರಮುಖ ಅಣುನೆಲೆಗಳಾದ ಅರಾಕ್ ಸಂಶೋಧನಾ ರಿಯಾಕ್ಟರ್, ಯಾಜ್ಡ್ ಪ್ರಾಂತ್ಯದ ಯುರೇನಿಯಂ ಪ್ಲಾಂಟ್ ಮತ್ತು ಪ್ರಮುಖ ಸ್ಟೀಲ್ ಕಾರ್ಖಾನೆಗಳ ಮೇಲೆ ಭಾರೀ ಬಾಂಬ್ ದಾಳಿ ನಡೆಸಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಕುವೈತ್ನ 2 ಬಂದರುಗಳ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮಾಡಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಕಡೆಗೂ ಕ್ಷಿಪಣಿಗಳನ್ನು ಹಾರಿಸಿದೆ. ಹೋರ್ಮುಜ್ ಜಲಸಂಧಿಗೆ ಇರಾನ್ ಬೀಗ, ಏರಿಕೆಯಾಗ್ತಲೇ ಇದೆ ತೈಲ ಬೆಲೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೋರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದಿದ್ರೆ ಇರಾನ್ನ ಪವರ್ ಪ್ಲಾಂಟ್ಗಳನ್ನು ಉಡಾಯಿಸ್ತೀವಿ ಅಂತ ಕೊಟ್ಟಿದ್ದ ಡೆಡ್ಲೈನ್ ಅನ್ನು ಇದೀಗ 10 ದಿನಗಳ ಕಾಲ ಮುಂದೂಡಿದ್ದಾರೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಜಗ್ತಿಲ್ಲ. ಬದಲಾಗಿ ಜಲಸಂಧಿಯಲ್ಲಿ ಓಡಾಡುವ ಹಡಗುಗಳಿಗೆ ಟೋಲ್ ಕಟ್ಟುವಂತೆ ಹೊಸ ಸಿಸ್ಟಮ್ ತರೋದಕ್ಕೆ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ತನ್ನ ಸ್ನೇಹಿತನಾದ ಚೀನಾ ದೇಶದ 2 ಹಡಗುಗಳನ್ನು ಕೂಡ ಇರಾನ್ ವಾಪಸ್ ಕಳುಹಿಸಿ ಶಾಕ್ ಕೊಟ್ಟಿದೆ. ಜಗತ್ತಿನ 5ನೇ 1 ಭಾಗದಷ್ಟು ತೈಲ ಪೂರೈಕೆಯಾಗುವ ಈ ಮಾರ್ಗ ಬಂದ್ ಆಗಿರೋದ್ರಿಂದ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $111ಗೆ ಏರಿಕೆಯಾಗಿದೆ. ಇದರಿಂದ ಜಗತ್ತಿನಾದ್ಯಂತ ಹಣದುಬ್ಬರ ಹೆಚ್ಚಾಗುವ ಆತಂಕ ಶುರುವಾಗಿದೆ. ರೈತರಿಗೆ ಬೇಕಾದ ರಸಗೊಬ್ಬರಗಳ ಬೆಲೆಯೂ ವಿಪರೀತ ಏರಿಕೆಯಾಗಿ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗುವ ಲಕ್ಷಣಗಳು ಗೋಚರಿಸುತ್ತಿವೆ.
ಇರಾನ್ಗೆ ಎಂಟ್ರಿ ಕೊಡುತ್ತಾ ಅಮೆರಿಕ ಸೇನೆ. ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಅಂದರೆ ಟ್ರಂಪ್ ಸರ್ಕಾರ ಇರಾನ್ಗೆ ತನ್ನ ಸೇನೆಯನ್ನ ಗ್ರೌಂಡ್ ಟ್ರೂಪ್ಸ್ ಕಳಿಸುತ್ತಾ ಅನ್ನೋದು. ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಪ್ರಕಾರ ಪೆಂಟಗನ್ ಸದ್ದಿಲ್ಲದೆ 10,000 ಸೈನಿಕರನ್ನ ಮಧ್ಯಪ್ರಾಚ್ಯಕ್ಕೆ ಕಳುಹಿಸುವ ಬಗ್ಗೆ ಚಿಂತನೆ ನಡೆಸಿದೆ. ಇರಾನ್ನ ಪ್ರಮುಖ ತೈಲ ರಫ್ತು ತಾಣವಾದ ಕಾರ್ಗ್ ಐಲ್ಯಾಂಡ್ ಅಥವಾ ಹೋರ್ಮುಜ್ ಜಲಸಂಧಿಯನ್ನ ಅಮೆರಿಕನ್ ಸೇನೆ ವಶಪಡಿಸಿಕೊಳ್ಳಬಹುದು ಅಂತ ಇರಾನ್ ಸರ್ಕಾರ ಅನುಮಾನಿಸುತ್ತಿದೆ. ಆದರೆ ಫ್ರಾನ್ಸ್ನಲ್ಲಿ ಮಾತನಾಡಿರೋ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಮಾತ್ರ ನಮಗೆ ನೆಲದ ಮೇಲಿನ ಸೈನಿಕರ ಅಗತ್ಯವಿಲ್ಲ, ನಾವು ನಮ್ಮ ಗುರಿಯನ್ನ ಸಾಧಿಸ್ತೀವಿ, ಈ ಯುದ್ಧ ತಿಂಗಳುಗಳಲ್ಲ ಕೆಲವೇ ವಾರಗಳಲ್ಲಿ ಮುಗಿಯಲಿದೆ ಅಂತ ಹೇಳಿದ್ದಾರೆ. ಇತ್ತ ಇರಾನ್ ಮಾತ್ರ ಅಮೆರಿಕದ 15 ಅಂಶಗಳ ಶಾಂತಿ ಒಪ್ಪಂದವನ್ನ ತಿರಸ್ಕರಿಸಿದ್ದು ಇಸ್ರೇಲ್ ದಾಳಿಯನ್ನ ನಿಲ್ಲಿಸಬೇಕು ಹಾಗೂ ಯುದ್ಧದ ನಷ್ಟವನ್ನ ಭರಿಸಿಕೊಡಬೇಕು ಅನ್ನೋ ಷರತ್ತುಗಳನ್ನ ಮುಂದಿಟ್ಟಿದೆ. ಒಟ್ಟಿನಲ್ಲಿ ಆಯುಧಗಳ ಕೊರತೆಯ ನಡುವೆಯೂ ಅಮೆರಿಕ ದಾಳಿ ಮುಂದುವರೆಸಿದ್ರೆ ಇತ್ತ ಇರಾನ್ ಕೂಡ ಶರಣಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಜಗತ್ತಿನ ಅತಿದೊಡ್ಡ ಸೇನಾ ಶಕ್ತಿ ಮತ್ತು ಇರಾನ್ ನಡುವಿನ ಈ ಹಠಮಾರಿತನ ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಖಾಲಿಯಾಗುತ್ತಿರುವ ಮಿಸೈಲ್ಗಳ ದಾಸ್ತಾನು ಅಮೆರಿಕದ ಯುದ್ಧ ತಂತ್ರಕ್ಕೆ ಬ್ರೇಕ್ ಹಾಕತ್ತಾ? ಹೋರ್ಮುಜ್ ಜಲಸಂಧಿಯನ್ನು ಅಮೆರಿಕ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹೊರಟ್ರೆ 3ನೇ ಮಹಾಯುದ್ಧ ಫಿಕ್ಸ್ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.